ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಟೈಮ್ ಈಗ 6:15. ಫ್ರೆಂಡ್ಸ್, ವಾಕಿಂಗಿಗೆ ಹೊರಟಿದ್ದೆ. ಈಗ ವಾಕಿಂಗ್ ಹೋಗಬೇಕು. ನೋಡಿ, ಕಿಲ್ಲಿಂಗ್ ಕ್ಲೈಮೇಟ್, ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್. ಈಗ ವಾಕಿಂಗ್ ಹೋಗ್ತಾ ನಮ್ಮ ಎದುರು ಮನೆ ಹಿತ್ತಲದಲ್ಲಿರುವ ಗಿಡ ನೋಡಿದೆ. ನೋಡಿ, ಈ ಗಿಡದಲ್ಲಿ ತುಂಬ ಮಂದಾರ ಹೂಗಳು ಅರಳಿ ನಿಂತಿವೆ. ನೋಡಿ, ಹಸಿರು ಎಲೆಗಳ ನಡುವೆ ಮಂದಾರ ಹೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ನನಗೆ ಹೂಗಳಂದರೆ ತುಂಬ ಇಷ್ಟ. ಅದರಲ್ಲೂ ಈ ಗಿಡ ತುಂಬ ಹೂ ಅರಳಿ ನಿಂತಿದೆಯಲ್ಲ, ಅದನ್ನು ನೋಡೋದಂದರೆ ತುಂಬ ಖುಷಿ. ಹೀಗೆ ಪ್ರಕೃತಿಯ ಸೌಂದರ್ಯ ಈ ರೀತಿ ಹೂಗಳಿಂದ ತುಂಬಿದೆ. ನೋಡಿ, ಈ ಗಿಡ ತುಂಬ ಹೂಗಳರಳಿ ಪ್ರಕೃತಿಯ ಸೌಂದರ್ಯ ಇದರಲ್ಲಿ ಕಾಣಬಹುದು. ನಾವು ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ ಅಲ್ಲ. ವಾಕಿಂಗ್ ಅಂದರೆ ಕೇವಲ ನಡೆಯೋದಕ್ಕಾಗಿಯೇ ಅಲ್ಲ, ಆ ಅಕ್ಕಪಕ್ಕ ನಮ್ಮ ಕಾಡೋ ಹಸಿರು ಗಿಡಗಳು, ಹೂಗಳು ಎಲ್ಲ ನೋಡಿ ಆನಂದ ಪಡೋದಕ್ಕೆ ಕೂಡ ವಾಕಿಂಗ್ ತುಂಬ ಇಷ್ಟ ಆಗುತ್ತೆ ನನಗೆ. ಫ್ರೆಂಡ್ಸ್, ನಮ್ಮನೇಲಿ ಇವತ್ತು ಬ್ರೇಕ್ಫಾಸ್ಟಿಗೆ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ವಟಾಣೆ ಕುರ್ಮಾ. ಮೊನ್ನೆ ಸಾಂಬಾರಿಗೆ ಬೇಯಿಸ್ಕೊಂಡಿದ್ದು ವಟಾಣೆ ಸ್ವಲ್ಪ ಹೆಚ್ಚಿತ್ತು, ಫ್ರಿಜ್ಜಲ್ಲಿಟ್ಟಿದೆ. ಅದನ್ನೇ ಹಾಕಿ ಈಗ ಕುರ್ಮಾ ಮಾಡ್ಕೊಳ್ಳೋದು. ತುಂಬ ಸೂಪರಾಗಿರುತ್ತೆ ಕುರ್ಮಾ ಮತ್ತು ಜೋಳದ ರೊಟ್ಟಿ. ಸೊ ಬೇಗ ಕುರ್ಮಾ ಮಾಡ್ಕೊಳ್ಳೋಣ. ಬೇಯಿಸಿದ ವಟಾಣೆ ಇರೋದ್ರಿಂದ ಕುರ್ಮಾ ಮಾಡೋದು ತುಂಬ ಈಸಿ ಆಯಿತು. ಇವತ್ತು ಕುರ್ಮಾ ರೆಡಿಯಾಗಿದೆ, ಬಿಸಿ ಬಿಸಿ ಕುರ್ಮಾ ರೆಡಿಯಾಗಿದೆ. ಜೋಳದ ಹಿಟ್ಟನ್ನು ಬೇಯಿಸಿ ತುಂಬ ಹೊತ್ತಾಗಿತ್ತು, ತಣಿಲಿಕ್ಕಿಟ್ಟಿದ್ದೆ. ಈಗ ತಣ್ಣಗೆ ಆದಮೇಲೆ ನಮ್ಮ ಅತ್ತೆ ಲಟ್ಸ್ಕೊಡ್ತಾ ಇದ್ದಾರೆ, ನಾನು ಬೇಯಿಸ್ಕೊಳ್ತಾ ಇದ್ದೇನೆ. ಇವತ್ತು ಯಮ್ಮಿ ಬ್ರೇಕ್ಫಾಸ್ಟ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕುರ್ಮಾ ಜೊತೆಗೆ ಪೂರಿ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇವತ್ತಿನಿಂದ ನಾನು ಬಟ್ಟೆ ಒಗೆಯೋ ಕೆಲಸ ಬೇಗ ಮಾಡಬೇಕಂತ ಬೇಗ ಬಟ್ಟೆ ಒಗೆದುಕೊಂಡು ಬಂದೆ. ಯಾಕಂದರೆ 11 ಗಂಟೆ ಒಳಗೇ ನನ್ನ ಬಟ್ಟೆ ಎಲ್ಲ ಆಯಿತು. ಬಿಸಿಲಿದೆ, ಹಾಗಾಗಿ ಬಿಸಿಲಿಗೆ ಹಾಕೋಣ ಅಂತ. ನೋಡಿ, 8 ದಿನ ಆಯಿತು, ಇನ್ನೂ ಎಷ್ಟು ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಟೈಮಿಗೆ 12 ಗಂಟೆ. ನಾನು ಈಗ ಅಡುಗೆ ಮಾಡ್ಲಿಕ್ಕೆ ಬಂದೆ. ಯಾವಾಗಲೂ 11-11:30 ಅಡುಗೆ ಮಾಡ್ಲಿಕ್ಕೆ ಬರ್ತಿದ್ದೆ. ಆದರೆ ಇವತ್ತು ಮೊದಲೇ ಬಟ್ಟೆ ಒಗೆದ್ಬಿಟ್ಟೆ. ಬಟ್ಟೆ ಎಲ್ಲ ಹೊರಗಡೆ ಒಣ ಹಾಕಿ ಈಗ ಕಿಚನಿಗೆ ಬಂದೆ. ಯಾಕಂದರೆ ಇವತ್ತು ಗಡಬಡಿ ಇಲ್ಲ ಅಡುಗೆ ಮಾಡಲಿಕ್ಕೆ ನನಗೆ. ಯಾಕಂದರೆ ಇವತ್ತು ಹೆಚ್ಚಿಗೆ ಅಡುಗೆ ಮಾಡೋದು ಇಲ್ಲ. ಇವತ್ತು ಅಡುಗೆಗೆ ಅಂದರೆ ಬೆಳಿಗ್ಗೆ ರೊಟ್ಟಿ ಜೊತೆ ಕುರ್ಮಾ ಮಾಡಿದ್ದೆ, ಅದು ತುಂಬ ಇದೆ. ಅದು ಅಡುಗೆ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ. ನಿನ್ನೆ ಮಾಡಿದ ಮಶ್ರೂಮ್ ಮಸಾಲ ಕೂಡ ಇದೆ, ಅದು ಕೂಡ ಆಗುತ್ತೆ. ಇವತ್ತು ಅನ್ನದ ಜೊತೆ ಕಲಿಸ್ಕೊಳ್ಳಿಕ್ಕೆ ನಾನು ಒಂದು ವಿಶೇಷವಾದ ತಂಬಳಿ ಮಾಡ್ತಾಯಿದ್ದೇನೆ. ಎಲೆಗಳ ತಂಬಳಿ. ಅದು ಯಾವ್ಯಾವ ಎಲೆ, ಏನೇನು ಹಾಕ್ತಾರೆ, ಅದಕ್ಕೆ ಯಾವ್ಯಾವ ಎಲೆಯಿಂದ ತಂಬಳಿ ಮಾಡ್ತಾರೆ, ಹೇಗೆ ಮಾಡ್ತೇನೆ ನಾವು ಶೇರ್ ಮಾಡ್ಕೊಳ್ತೇನೆ. ಕೆಲವರಿಗೂ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿದ್ದವರು ನೋಡಿ, ಗೊತ್ತಿಲ್ಲದಿದ್ದವರು ನೋಡಿ. ಬನ್ನಿ, ಈಗ ಹೇಗೆ ತಂಬಳಿ ಮಾಡೋದು, ಅದಕ್ಕೆ ಏನೇನು ಎಲೆ ಅಂತ ಎಲ್ಲ ತೋರಿಸ್ತೇನೆ ನಿಮಗೆ. ಇವತ್ತು ನಾನು ವಿಶೇಷವಾದ ತಂಬಳಿ ಮಾಡಬೇಕಂತ ಅಂದ್ಕೊಂಡು ಏನೇನು ಬೇಕು ಎಲೆಗಳು, ಯಾವ್ಯಾವ ಎಲೆಗಳು ಬೇಕು ಎಲ್ಲ ತಂದು ಅದನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಹೋಗಬೇಕಂತ ನೀರೆಲ್ಲ ತೆಗೆದು ಅದನ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಂಡೆ. ಈಗ ಒಂದು ಪ್ಯಾನಿಗೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ. ಹಾಗಾಗಿ ಕೆಲವರು ಎಣ್ಣೆಲೂ ಹಾಕ್ತಾರೆ, ಎಣ್ಣೆಲೂ ಕೂಡ ಹುರ್ಕೊಳ್ಬೋದು. ಇದು ನೋಡಿ, ಅತ್ತಿ ಮರದ ಎಲೆ. ಇದು ನೈಸರ್ಗಿಕ ಆಹಾರ ಪದ್ಧತಿಯಲ್ಲಿ ಕೂಡ ಬಳಸ್ತಾರೆ. ಇದು ನೆಲನೆಲ್ಲಿ, ಇದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಕಷಾಯ ಕೂಡ ಮಾಡ್ಕೊಂಡು ಕುಡಿತಾರೆ. ಹಾಗೆ ಇದು ಒಂದೆಲಗ ಅಂತೂ ತುಂಬ ಸೂಪರ್ ಆಗಿರುವಂತಹ ಎಲೆ. ಅಂದರೆ ನಮ್ಮ ಹಿತ್ತಲದಲ್ಲೇ ಸಿಗುವಂತಹ ಎಲೆ. ಇದು ಚೆನ್ನಾಗಿರುತ್ತೆ. ಇದು ತೊಂಡೆ ಬಳ್ಳಿಯ ಎಲೆ. ತೊಂಡೆಕಾಯಿ ಪಲ್ಯ ಮತ್ತು ಸಾಂಬಾರಿಗೆ ಮಾತ್ರ ಬಳಸ್ತೇವೆ ಅಂತ ಅಂದ್ಕೊಳ್ಬೇಡಿ. ಎಲೆನೂ ಕೂಡ ಈ ರೀತಿ ತಂಬಳಿ ಮಾಡಲಿಕ್ಕೆ ಬಳಸ್ತಾರೆ. ಅದರ ರುಚಿನೂ ಕೂಡ ಬೇರೆ ಆಗಿರುತ್ತೆ, ತುಂಬ ಚೆನ್ನಾಗಿರ್ತದೆ. ಇದು ಸೀಬೆ ಮರದ ಎಲೆ ಕೂಡ ಕಷಾಯನೂ ಕೂಡ ಮಾಡ್ತಾರೆ, ತಂಬಳಿ ಕೂಡ ಮಾಡ್ತಾರೆ. ಇದರ ಟೇಸ್ಟ್ ಚೆನ್ನಾಗಿರುತ್ತೆ, ಪರಿಮಳ ಕೂಡ ಚೆನ್ನಾಗಿರುತ್ತದೆ. ಇದು ತೊಗಟೆ ಸೊಪ್ಪು ಮಳೆಗಾಲದಲ್ಲಿ ಸಿಗುವಂತಹ ಎಲೆ. ಇದು ಕರಿಬೇವು ಇಲ್ಲದೆ ಅಡುಗೆನೇ ಪೂರ್ಣ ಆಗಲ್ಲ. ವಿಶೇಷವಾದ ಪರಿಮಳ, ಜೊತೆಗೆ ಕರಿಬೇವಿನಲ್ಲಿ ವಿವಿಧ ಪೋಷಕಾಂಶಗಳು ಇವೆ, ಹಾಗಾಗಿ ಅದನ್ನ ಯೂಸ್ ಮಾಡಬೇಕು. ಮತ್ತು ಇದು ಹಸಿಮೆಣಸಂತೂ ಖಾರ ಮತ್ತು ರುಚಿ ತುಂಬ ಕೊಡುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ನಾನು ಅದು ಸ್ವಲ್ಪ ನೀರಿತ್ತು, ಅದರಲ್ಲಿ ಆ ನೀರೆಲ್ಲ ಹೋಗುತ್ತೆ. ಈಗ ಎಷ್ಟೇ ತೊಳೆದು ಒಣಗಿಸಿದ್ರೂ ಕೂಡ ಸ್ವಲ್ಪ ನೀರಿತ್ತು. ನೋಡಿ, ಇದು ಫ್ರೈ ಆದಮೇಲೆ ಈ ರೀತಿಯಾಗಿದೆ. ನೋಡಿ, ಎಷ್ಟೆಲ್ಲ ಒಂದು ಎಲೆ ಇತ್ತು, ಈಗ ಒಂದು ಇಷ್ಟಾಗಿದೆ. ಅದು ರುಚಿ ಮಾತ್ರ ಸಖತ್ತಾಗಿರ್ತದೆ ಈ ತಂಬಳಿ.
ಅಪರೂಪಕ್ಕೆ ಮಾಡಿ ತಿಂತೇವೆ ನಾವು. ಇದು ಹೆಲ್ದಿ ಕೂಡ, ಟೇಸ್ಟಿ ಕೂಡ. ನೀವು ಬೇಕಿದ್ದರೆ ಆ ಕಡೆ ಈ ಕಡೆ ಎಲ್ಲ ಸಿಗುವಂಥ ಎಲೆಗಳಿಂದಲೇ ಮಾಡ್ಕೊಂಡು ತಿನ್ಬೋದು ನೋಡಿ. ಹಾಗೆ ಸ್ವಲ್ಪ ಒಂದು ನಿಮಿಷಕ್ಕಾಗಿ ನಾನು ಈ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಅಷ್ಟೇ. ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ ಕಾಯಿ ತುರಿನ, ಇಲ್ಲಾಂದ್ರೂ ಇಲ್ಲ. ಫ್ರೆಂಡ್ಸ್ ನೋಡಿ, ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈಗ ಇದು ಆರಬೇಕು. ಇದು ಆರಿದ ನಂತರ ರುಬ್ಕೊಳ್ಬೇಕು. ಇದಕ್ಕೆ ಮತ್ತೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ, ಏನಂತ ಹೇಳ್ತೇನೆ. ಇದು ಆರಲಿ ಅಂತ ಈ ಪ್ಲೇಟಲ್ಲಿ ಹಾಕಿಡ್ತೇನೆ. ಆರಬೇಕಲ್ಲ ಅದು ಬೇಗ. ಇವಿಷ್ಟು ಎಲೆಗಳ ಜೊತೆಗೆ ಇನ್ನೂ ಒಂದು 2 ಪದಾರ್ಥ ಹಾಕೋದಿದೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಕಾಳುಮೆಣಸು, ಒಂದು 5 ಕಾಳುಮೆಣಸು, ಹಾಗೆ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಕಾಳುಮೆಣಸಿನ ಕೂಡ ಹೌದು. ಫ್ರೆಂಡ್ಸ್, ಈಗ ಇದು ಆರಿದೆ. ಇದನ್ನ ರುಬ್ಕೊಂಡು ಬರೋಣ. ಈಗ ಅದಕ್ಕೆ ಜೀರಿಗೆ, ಮೆಣಸಿನಕಾಳು ಕೂಡ ನಾನು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಫಸ್ಟಿಗೆ ಇದನ್ನ ರುಬ್ಕೊಳ್ಳೋಣ. ರುಬ್ಬಿ ನೈಸ್ ಆದಮೇಲೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಪೂರ್ತಿ ತಣ್ಣಗಾಗಿದೆ. ನಮ್ಮ ಸುತ್ತಮುತ್ತಲಿನ ಎಲೆಗಳಿಂದ ಮಾಡಿದಂಥ ಅದ್ಭುತ ತಂಬುಳಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಈಗ ಇದು ನೈಸಾಗಿ ರುಬ್ಕೊಂಡು ಬರೋಣ. ನೈಸ್ ಅಂತ ತುಂಬ ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ, ನನಗೆ ಹುಣಸೆ ಹಣ್ಣು ಹಾಕ್ಲಿಕ್ಕೆ ಮರ್ತಿದ್ದೆ, ಈಗ ಮತ್ತೆ ಹುಣಸೆ ಹಣ್ಣು ಹಾಕಿದೆ. ಈಗ ಇಷ್ಟು ನೈಸ್ ಆದಮೇಲೆ ಅದಕ್ಕೆ ನಾವು ಜೀರಿಗೆ ಮತ್ತು ಕಾಳುಮೆಣಸು ಫ್ರೈ ಮಾಡಿ ಇಟ್ಕೊಂಡಿದ್ದನ್ನ ಅದನ್ನ ಹಾಕ್ಕೊಂಡು ರುಬ್ಕೊಂಡಾಯಿತು. ನೋಡಿ, ತಂಬುಳಿ ಈ ರೀತಿ ಬಂದಿದೆ. ಅದ್ಭುತ ರುಚಿ ಮಾತ್ರ ಈ ತಂಬುಳಿದು. ಹಸಿರು ಎಲೆಗಳ ತಂಬುಳಿ. ಹಾಯ್ ಫ್ರೆಂಡ್ಸ್, ಟೈಮಿಗೆ 1 ಗಂಟೆ. ನಾನು ಅಡುಗೆ ಕೆಲಸ ಎಲ್ಲ ಮುಗಿದು ಕಿಚನ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳೆದೆಲ್ಲ ಆಯಿತು. ಇನ್ನು ಊಟ ಮಾಡೋದು ಅಷ್ಟೇ. 1 ಗಂಟೆ ಆದರೂ ನಮ್ಮ ಮನೇಲಿ ಅಂದರೆ ನೆಲ ಒರೆಸ್ಲಿಕ್ಕೆ ಒಬ್ಬರು ಬರ್ತಿದ್ರು. ಈ ಶ್ರಾವಣ ತಿಂಗಳಲ್ಲಿ ಮಾತ್ರ. ಅಂದರೆ ನನಗೆ ತುಂಬ ಕೆಲಸ ಇರುತ್ತೆ, ಪೂಜೆ ಎಲ್ಲ ಇರುತ್ತೆ, ಹಬ್ಬ ಎಲ್ಲ ಇರುತ್ತೆ, ಎಲ್ಲ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನಾನು ನೆಲ ಒರೆಸ್ಲಿಕ್ಕೆ ಒಬ್ರಿಗೆ ಹೇಳಿದ್ದೆ. ಡೈಲಿ ಬರ್ತಿದ್ರು, ಬೇಗ ಬರ್ತಿದ್ರು. ಆದರೆ 1 ಗಂಟೆ ಆದರೂ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಬರೋದಿಲ್ಲ ಇರಬೇಕು. ಇವತ್ತು ಏನೋ ಅರ್ಜೆಂಟ್ ಕೆಲಸ ಇತ್ತು, ಏನಾಯಿತು ಗೊತ್ತಿಲ್ಲ, ಹೇಳೂ ಇಲ್ಲ. ಸೊ ಹಾಗಾಗಿ ಈಗ ಒರೆಸ್ಕೊಳ್ತೇನೆ. ನೆಲ ಒರೆಸ್ಕೊಳ್ಬೇಕು. ಈಗ ನೆಲ ಒರೆಸ್ಕೊಂಡು ಆಮೇಲೆ ಸಿಗ್ತೇನೆ. ಒರೆಸ್ಕೊಳ್ಳಿಕ್ಕೆ ಬಂದೆ, ಇನ್ನೂ ಅವ್ರು ಬಂದೇ ಇಲ್ಲ ಒರೆಸುವವರು. ಸೊ ಹಾಗಾಗಿ ನಾನೇ ಒರೆಸ್ಕೊಳ್ತೇನೆ. ಕಾಯೋಕ್ಕಿಂತ ಒರೆಸ್ಕೊಳ್ಳೋದೇ ಬೆಟರ್ ಅಂತ ಅನಿಸ್ತು. ಒಂದು ಕಾಲಾಯಿತು, ಇನ್ನು ಮತ್ತೆ ಎಷ್ಟೊತ್ತು ಕಾಯೋದು. ಬೆಳಿಗ್ಗೆ ಬೇಗ ಬರ್ತಿದ್ರು, ಇವತ್ತು ಬರಲೇ ಇಲ್ಲ, ಹೇಳೂ ಇಲ್ಲ ಬರೋದಿಲ್ಲ ಅಂಥೇಳಿ. ಸೊ ಹಾಗಾಗಿ ಪ್ರಕೃತಿಯ ಮಡಿಲಿನಿಂದ ಅಡಿಗೆ ಮನೆಯವರೆಗೂ ನಮ್ಮ ಸುತ್ತಮುತ್ತಲಿನ ಹಸಿರು ಎಲೆಯನ್ನು ಬಳಸ್ಕೊಂಡು ಮಾಡಿದ ಸರಳ ಹಾಗೂ ಸಾತ್ವಿಕ ರುಚಿಕರವಾದ ಎಲೆಗಳ ತಂಬಳಿಗಳ ಜೊತೆಗೆ ವೈಟ್ ರೈಸ್, ಆಮೇಲೆ ಸ್ವಲ್ಪ ಕುರ್ಮಾ, ಆಮೇಲೆ ಮಶ್ರೂಮ್ ಮಸಾಲ, ಇವಿಷ್ಟು. ಈ ತಂಬಳಿಗೆ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಿದರೆ ಅದ್ಭುತ. ಜಸ್ಟ್ ಊಟ ಆಯಿತು, ಸ್ವಲ್ಪ ತಿರುಗಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂಗಳಕ್ಕೆ. ಬಿಸಿಲು ನೋಡಿ, ಎಷ್ಟು ಚೆನ್ನಾಗಿ ಬಿಸಿಲು. ಚೆನ್ನಾಗಿ ಬಿಸಿಲಿರೋದ್ರಿಂದ ಬಟ್ಟೆ ಕೂಡ ಅರ್ಧ ಒಣಗಿದೆ. ಈಗ ಅದನ್ನ ಸ್ವಲ್ಪ ಮಡಚಿ ಹಾಕ್ಕೊಳ್ಳೋಣ. ಒಂದು ಸೈಡ್ ಒಣಗಿದೆಯಲ್ಲ, ಇನ್ನೊಂದು ಸಲ ಮಡಚಿ ಹಾಕ್ಕೊಳ್ಳೋಣ ಅಂತ ಹಾಗೆ ಮಡಚ್ಕೊಂಡು ಹಾಕ್ತಾಯಿದ್ದೇನೆ. ನನಗನ್ ವಾರ್ಡ್ರೋಬನ್ನು ಕ್ಲೀನ್ ಮಾಡ್ತಾಯಿದ್ದೇನೆ. ಮೆಸ್ಸಿಯಾಗಿ ಹೇಗೇಗೋ ಇಟ್ಟಿದ್ಲು ಡ್ರೆಸ್ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಜೋಳದ ರೊಟ್ಟಿ ನಾನು ಎಷ್ಟು ಚಿಕ್ಕದು ಮಾಡಿದೆ ಅಂದರೆ ನೋಡಿ, ಇಷ್ಟೇ ಹಿಟ್ಟು ಸ್ವಲ್ಪ ಇತ್ತು. ಹಾಗಾಗಿ ಚಿಕ್ಕ ರೊಟ್ಟಿ 4 ಮಾಡಿಕೊಂಡೆ. ಹಾಲು ಕೂಡ ಕಾಸಾಯಿತು. ನಮ್ಮ ಮನೆಗ ಊಟ ಮಾಡ್ಲಿಕ್ಕೆ ಹೋಗಿದ್ದಾಳೆ. ನಮ್ಮ ಮನೆಗಂಗೆ ಇವತ್ತು ಮಾಡಿದ ಅದು ಎಲೆ ತಂಬಳಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಂತೆ. ಅವಳಿಗೆ ಯಾವಾಗಲೂ ಈ ಥರ ಹಳೆ ಪದ್ಧತಿ, ಹಳೆ ಕಾಲದ್ದು ಅಡುಗೆ ಎಲ್ಲ ಅವಳಿಗೆ ಇಷ್ಟ ಆಗ್ತದೆ. ಒಂದೊಂದು ಮಾತ್ರ ಇಷ್ಟ ಆಗೋದಿಲ್ಲ, ಒಂದೊಂದು ಇಷ್ಟ ಆಗ್ತದೆ. ರಾತ್ರಿ ಊಟ ಕೂಡ ಎಲ್ಲ ಮುಗಿಸಿ ಪಾತ್ರೆಗಳನ್ನ ತೊಳಿತಾ ಇದ್ದೇನೆ. ಇವತ್ತಿನ
ಪಾತ್ರೆ ತೊಳೆದ್ಬಿಟ್ರೆ ಇವತ್ತಿನ ಕೆಲಸ ಮುಗ್ದ ಹಾಗೇ, ಇವತ್ತು ದಿನಾನೂ ಮುಗ್ದ ಹಾಗೇ. ಸೊ ಈಗ ಪಾತ್ರೆ ಎಲ್ಲ ತೊಳೆದಾಯಿತು. ಈ ಕಿಚನ್ ಕಟ್ಟೆನೂ ಕೂಡ ಒರೆಸ್ಕೊಳ್ತೇನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ಇವತ್ತಿನ ವಿಶೇಷವಾದ ತಂಬಳ ಜೊತೆಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.